ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ತಿಲಕ್ ಬದುಕಿ ಬಂದ ಅಣ್ಣ ದೀವ್ ಹಾಗೆ ತನ್ನ ಪ್ರೀತಿ ಪವಿತ್ರನ ಮದುವೆ ಮಾಡಿಸೇಬಿಟ್ನ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪವಿತ್ರ ಬಗ್ಗೆ 4 ಜನ 4 ಥರ ಮಾತಾಡ್ತಿದ್ದಾರೆ. ಈ ಒಂದು ಊರಿಗೆ ಕಂಟಕ ಬಂದಿದೆ, ಅದಕ್ಕೆಲ್ಲ ಕಾರಣ ಪವಿ ಮದುವೆ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾರೆ. ಬಟ್ ಇದೆಲ್ಲವೂ ಕೂಡ ಮನೋಜ್ ಪ್ಲ್ಯಾನ್ ಆಗಿರುತ್ತೆ. ಬಟ್ ಇದರಿಂದಾಗಿ ಪವಿತ್ರ ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಖುಷಿಯಿಂದ ಇರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದರ ಜೊತೆಗೆ ಇಲ್ಲಿ ಮನೋಜ್ ಮತ್ತು ಅವ್ರ ತಾಯಿ ಇಬ್ಬರು ಕೂಡ ಪವಿ ಮದುವೆ ಮಾತುಕತೆಯನ್ನು ಮಾಡ್ತಾರೆ. ಇಲ್ಲಿ ಅಮ್ಮ ಅಂತೂ ತನ್ನ ಮಗ ಮನೋಜ್ ಜೊತೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ತನ್ನ ಅಣ್ಣನನ್ನು ಕೇಳ್ತಿದ್ದಾರೆ. ಈ ಕಡೆ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಪುಟ್ಟು ಹಾಗೆ ಇಲ್ಲಿ ಪವಿತ್ರ ತಮ್ಮನಿಗೆ ಯಾವುದೇ ಕಾರಣಕ್ಕೂ ಮನೋಜ್ ಜೊತೆ ಪವಿತ್ರ ಮದುವೆ ಮಾಡೋದು ಇಷ್ಟ ಇಲ್ಲ. ತದನಂತರ ಒಂದು ವಿಷಯ ಆಗ್ತಿದ್ದಾಗೇ ಮಗನನ್ನು ಕರ್ಕೊಂಡು ಬಂದು ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು, ಆ ಮನೋಜನ ಜೊತೆ ನಮ್ಮ ಪವಿ ಮದುವೆ ಮಾಡೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನೀನು ಯಾಕೆ ಸುಮ್ಮನಿದೆ, ಬೇಡ ಅಂತ ಹೇಳಬೇಕಲ್ವಾ ಅಂತ ತಾತ ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಅಪ್ಪ ನಾನೇನು ಮಾಡಲಿ, ನನ್ನ ಮಗಳು ಬದುಕು ಈ ರೀತಿ ಅಡ್ಡಾದಿಡ್ಡಿಯಾಗಿ ನಿಂತಿದೆ, ಅದೇ ಕಾರಣಕ್ಕೆ ಯೋಚನೆ ಮಾಡ್ತಿದ್ದೆ ಆ ಸಮಯದಲ್ಲಿ ಅಂತ ಹೇಳಿ ಪವಿ ತಂದೆ ಕೂಡ ಹೇಳ್ತಾರೆ. ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಪವಿ ಮದುವೆ ಆಗಬಾರ್ದು ಅಂತ ಪವಿತ್ರ ತಮ್ಮ ಕೂಡ ಮಾತನಾಡ್ತಾರೆ. ಇಲ್ಲ, ಅವಳು ಮದುವೆ ನಿಂತು ಹೋಗಿದೆ, ಹಾಗಂದ ಮಾತ್ರಕ್ಕೆ ನನ್ನ ಮಗಳನ್ನ ಹೀಗೆ ಬಿಡೋಕ್ಕಾಗತ್ತಾ, ಅವಳ ಬದುಕು ಸರಿ ಹೋಗಬೇಕಲ್ವಾ ಅಂತ ಹೇಳಿ ಮದುವೆ ಮಾಡಬೇಕು ಅಂತ ಹೇಳಿ ತಂದೆ ಯೋಚನೆ ಮಾಡ್ತಿದ್ದಾಗೆ ಪವಿ ಎಲ್ಲಿಗೆ ಬಂದಿದ್ದ. ಇಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ಕೂಡ ಮದುವೆ ಆಗೋದಿಲ್ಲ, ನನ್ನ ಬದುಕಲ್ಲಿ ಇನ್ನು ಮದುವೆ ಅನ್ನೋ ಚಾಪ್ಟರೇ ಇಲ್ಲ, ನಾನು ಯಾರನ್ನ ಕೂಡ ಮದುವೆ ಆಗಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಮಗಳೇ, ಈ ರೀತಿ ಮದುವೆ ಆಗದೆ ಇರೋಕ್ಕಾಗತ್ತಾ ಅಂತ ತಂದೆ ಪ್ರಶ್ನೆ ಮಾಡ್ತಾರೆ. ಯಾಕಪ್ಪ, ಹೆಣ್ಮಕ್ಳು ಮದುವೆ ಆಗಲೇಬೇಕು ಅಂತ ಏನಾದರೂ ಇದೆಯಾ, ಮದುವೆ ಆಗಿಲ್ಲ ಅಂದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ವಾ, ಯಾವುದೇ ಸಮಾಜ ಏನೇ ಅಂದರೂ ಕೂಡ ಅದನ್ನು ಎಲ್ಲವನ್ನ ಕೂಡ ನಾನು ಎದುರಿಸ್ತೀನಿ, ಆದರೆ ನನ್ನ ಬದುಕಲ್ಲಿ ತಿಲಕ್ ಬಿಟ್ಟು ಬೇರೆ ಯಾರಿಗೂ ಕೂಡ ಸ್ಥಾನ ಇಲ್ಲ, ಈ ಮದುವೆ ವಿಷಯವನ್ನು ಇನ್ನು ಮುಂದೆ ಇಲ್ಲಿಗೆ ಬಿಟ್ಬಿಡಿ, ಜೊತೆಗೆ ಅವ್ರಿಗೂ ಕೂಡ ಹೇಳಿಬಿಡಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಪವಿ ಖಡಕ್ಕಾಗಿ ತನ್ನ ನಿರ್ಧಾರವನ್ನು ತಿಳಿಸ್ಬಿಡ್ತಾಳೆ. ಇದು ಎಲ್ಲವನ್ನ ಕೂಡ ಮನೋಜ್ ಕೇಳಿಸ್ಕೋತಾರೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಲ್ಲ, ನಾನು ತಿಲಕನ್ನ ಸಾಯಿಸಿದ್ದೆ ಪವಿನ ಮದುವೆ ಆಗೋದಕ್ಕೆ, ಆದರೆ ಇವಾಗ ನೋಡಿದ್ರೆ ಪವಿ ಮದುವೆನೇ ಬೇಡ ಅಂತಿದ್ದಾಳೆ, ಏನು ಮಾಡ್ಕೊಳ್ಳಿ ನಾನು ಅಂತ ಅಂದ್ಕೊಂಡಿದ್ದ ಅಂತ ಮನೋಜ್ಗೆ ಆ ಕಡೆಯಿಂದ ನಮ್ರತ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ್ದೆ, ಏನು ಮಾಡ್ತಾ ಇದೆಯಾ ನೀನು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ಮೊದಲು ಪವಿತ್ರನ ಮದುವೆ ಆಗಿ ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾರೆ. ಎಲ್ಲಿ ಮದುವೆ ಆಗೋದು, ಅವಳು ಮದುವೆ ಆಗೋದಕ್ಕೆ ಒಪ್ಕೋತಾ ಇಲ್ಲ, ನನಗೆ ಮದುವೆ ಬೇಡ ಅಂತಿದ್ದಾಳೆ, ನಾನು ಹೇಗೆ ಅವಳನ್ನ ಮದುವೆ ಆಗೋಕ್ಕಾಗತ್ತೆ ಅಂತ ಹೇಳಿ ಮನೋಜ್ ಕೇಳಿದಾಗ, ಏನು ಮದುವೆ ಆಗೋದಕ್ಕೆ ಅವಳು ನಿರ್ಧಾರ ಬೇಕು, ಒಪ್ಪಿಗೆ ಬೇಕು ಅಂತ ಅಂದ್ಕೊಂಡಿದ್ದೆ, ಅವಳ ಕುತ್ತಿಗೆ ಮಾತ್ರ ಬೇಕಾಗಿರೋದು, ತಾಳಿ ಕಟ್ಬಿಟ್ಟು ಮೊದಲು ಕರ್ಕೊಂಡು ಹೋಗು ಅಂದಾಗ, ಹೌದಾ ನೀವು ಹೇಳ್ತಿರೋದು ಒಂಥರ ಕರೆಕ್ಟಾಗೇ ಇದೆ ಅಲ್ವಾ, ಮದುವೆ ಆಗೋದಕ್ಕೆ ಅವಳು ಒಪ್ಪಿಗೆ ಆಗಬೇಕು, ಆದರೆ ಬೇರೆಯವರೆಲ್ಲ ಮದುವೆ ಆಗೋದಕ್ಕೆ ಬಿಡ್ತಾರಾ ಅಂತ ಹೇಳಿ ಮನೋಜ್ ಕೇಳಿದಾಗ, ಈ ಮದುವೆಗೆ ಯಾರು ಅರ್ಧಂಬರ್ಧ ಒಪ್ಕೊಂಡಿದ್ದಾರೆ ಅವರನ್ನು ಇಲ್ಲಿಂದ ಕಳಿಸ್ಬಿಡು, ಉಳಿದವರನ್ನು ಹಾಗೆ ಮಾಚ್ಬೇಡು, ಮದುವೆ ಆಗು, ನಂತರ ಫಾರಿನ್ ಟ್ರಿಪ್ಗೆ ಹಾರು ಅಂತ ಹೇಳಿ ನಮ್ರತ ಹೇಳ್ಕೊಟ್ಟಾಗ, ಖಂಡಿತ ನಾಳೆನೇ ನನ್ನ ಮತ್ತು ಪವಿ ಮದುವೆ, ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ, ಪವಿ ಜೊತೆ ಹಾರಿಬಿಡ್ತೀನಿ ಫಾರಿನ್ಗೆ ಮದುವೆ ಆಗಿ ಅಂತ ಹೇಳಿ ಮನೋಜ್ ತಿಳಿಸ್ತಾರೆ. ತದನಂತರ ಆಯ್ತ ಕಡೆ ದೇವ ತನ್ನ ತಮ್ಮಯ್ಯನ ಮುಂದೆ ಬಂದಿದ್ದಾರೆ. ನೋಡು ತಮ್ಮಯ್ಯ, ನನಗೆ ಎಷ್ಟು ಬಾರಿ ಪವಿತ್ರ ಜೊತೆ ಮಾತಾಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೀನಿ, ಆದರೆ ಪವಿತ್ರ ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ, ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ನನ್ನ ಕಂಡ್ರೆ ಉರಿದು ಬೀಳ್ತಾಳೆ, ನನ್ನ ಕಂಡ್ರೆ ಕೋಪ ಮಾಡ್ಕೋತಾಳೆ, ಇವತ್ತು ಕೂಡ ನೀವು ಇಲ್ಲಿಗೆ ಬರ್ತೀರಾ ಅಂತ ಗೊತ್ತಿದ್ದರೆ ನಾನು ಈ ಜಾಗಕ್ಕೆ ಬರ್ತಿರ್ಲಿಲ್ಲ, ನನ್ನ ಕಣ್ಮುಂದೆ ಬರಬೇಡಿ ನೀವು ಅಂತ ಶತ್ರು ಥರ ಮಾತಾಡ್ಬಿಟ್ಟು ಹೋದ್ಲು. ಯಾಕೆ ಈ ರೀತಿ ನಡ್ಕೋತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ, ಆದರೆ ನಿನಗೆ ನಾನು ಮಾತು ಕೊಟ್ಟಿದ್ದೀನಿ, ಖಂಡಿತ ಪವಿನ್ ಚೆನ್ನಾಗಿ ನೋಡ್ಕೊಳ್ಳೇಬೇಕು ನಾನು, ಆದರೆ ನನ್ನ ಅವಳ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ, ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ ದೇವ್ ಕನ್ಫ್ಯೂಷನ್ ಆಗಿದ್ದಾರೆ. ತಮ್ಮಯ್ಯನ ಮುಂದೆ ತನ್ನ ಅಳಲನ್ನು ತೋಡ್ಕೋತಾರೆ. ತದನಂತರ ರಾತ್ರಿ ಆಗ್ತಿದ್ದಾಗೇ ಈ ಕಡೆ ಮನೋಜ್ ತನ್ನ ಮಾವನ ಹತ್ರ ಬರ್ತಾರೆ. ಮಾವ, ಏನು ಯೋಚನೆ ಮಾಡ್ತಿದ್ಯಾ, ಪವಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಖಂಡಿತ ಪವಿತ್ರನ ನಾನು ಮದುವೆ ಆಗ್ತೀನಿ, ಮದುವೆ ಆಗದೆ ಆಕೆ ಜೊತೆ ಫಾರಿನ್ಗೆ ಹೋಗಿ ನಾನು ಸೆಟಲ್ ಆಗಿಬಿಡ್ತೀನಿ, 4 ಜನ ಏನೂ ಮಾತಾಡ್ಕೊಳ್ಳೋದಿಲ್ಲ, ಆದರೆ ಪವಿ ಒಪ್ಕೋಬೇಕಾಗಿದೆ ಅಷ್ಟೇ ಅಂದಾಗ ಪವಿತ್ರನೇ ಒಪ್ಕೋತಿಲ್ವಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮನೋಜ ಅಂತ ಹೇಳಿ ಪವಿ ತಂದೆ ಹೇಳ್ತಾರ. ಇಲ್ಲಿ ದೇವಸ್ಥಾನದಲ್ಲಿ ನಾನು ಮಾತಾಡಿದ್ದೀನಿ, ಪುರೋಹಿತರು ಹೇಳಿದ್ರು ಒಂದು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕಷ್ಟಗಳು ನಿವಾರಣೆ ಆಗತ್ತಂತೆ, ಹೋಗು ಮಾವ ದೇವಸ್ಥಾನಕ್ಕೆ, ನಾನು ಎಲ್ಲವನ್ನ ಕೂಡ ಅರೇಂಜ್ ಮಾಡಿದ್ದೀನಿ, ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂದಾಗ, ಖಂಡಿತ ನನ್ನ ಮಗಳಿಗೆ ಒಳ್ಳೇದಾಗತ್ತೆ ಅಂದರೆ ನಾನು ಎಲ್ಲಿಗೆ ಬೇಕಿದ್ರೂ ಹೋಗ್ತೀನಿ ಅಂತ ಹುಟ್ಟ ಬಟ್ಟೆಯಲ್ಲೇ ದೇವಸ್ಥಾನಕ್ಕೆ ಹೊರಟು ಬಿಡ್ತಾರೆ ಪವಿ ತಂದೆ. ನಂತರ ಮನೋಜ್ ತನ್ನ ಸ್ನೇಹಿತರ ಜೊತೆ ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ತಾತ, ಪುಟ್ಟು ಹಾಗೆ ಪವಿತ್ರ ತಮ್ಮಯ್ಯ ಇಬ್ರಿಗೂ ಕೂಡ ಹಾಗೆ
ಪ್ರಜ್ಞೆಯನ್ನು ತಪ್ಪಿಸ್ಬಿಡ್ತಾರೆ. ಅಷ್ಟರಲ್ಲಿ ಮನೋಜ್ ಅಮ್ಮ ಬಂದಿದೆ, ಏನೋ ಮಾಡಿಬಿಟ್ಟೆ, ಇವರಿಬ್ಬರು ಕಥೆಯನ್ನು ಕೂಡ ಮುಗಿಸ್ಬಿಟ್ಯಾ ನೀನು, ಪಾಪಿ ಏನು ಮಾಡಿಬಿಟ್ಟೆ ನೀನು ಅಂತ ಹೇಳಿದಾಗ, ಅಯ್ಯೋ ಅಮ್ಮ ಸುಮ್ಮನಿರು, ನಾನು ಏನೂ ಮಾಡಿಲ್ಲ, ಅವ್ರಿಗೆ ಪ್ರಜ್ಞೆ ತಪ್ಪಿಸಿದ್ದೀನಿ ಅಷ್ಟೇ ಅಂತ ಹೇಳಿದಾಗ, ಹೌದಾ ಯಾಕೋ ಏನೋ ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತ ಹೇಳಿ ಅಮ್ಮ ಕೇಳಿದಾಗ, ನಾಳೆನೇ ಪವಿ ಜೊತೆ ನನ್ನ ಮದುವೆ, ನನ್ನ ಪವಿ ಮದುವೆ ನಾಳೆ ನಡೆದು ಬಿಡುತ್ತೆ ಅಂದಾಗ, ಹೌದಾ ಆದರೆ ಅವಳು ಒಪ್ಕೊಂಡೇ ಇಲ್ವಲ್ಲೋ ಅಂದಾಗ, ಒಪ್ಕೊಳ್ಳೋ ಅವಶ್ಯಕತೆ ಏನಿದೆ ಅಮ್ಮ, ಅವಳು ಕುತ್ತಿಗೆ ಸಿಕ್ಕಿದ್ರೆ ಸಾಕ್ತಾನೆ ತಾಳಿ ಕಟ್ಟೋದಕ್ಕೆ, ಸುಮ್ಮನೆ ನೀನೇನು ಯೋಚನೆ ಮಾಡಬೇಡ, ಬೆಳಿಗ್ಗೆ ಅವಳನ್ನ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಬಾ ಅಷ್ಟೇ ಅಂತ ಹೇಳಿದ್ದೆ. ಇಲ್ಲಿ ಲಾಕ್ ಹಾಕಿಬಿಡು ಈ ರೂಮ್ದನ್ನು ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಮನೋಜ್ ಹೊರಟ್ಬಿಡ್ತಾರೆ. ನಂತರ ಅವರು ಇರ್ತಕ್ಕಂಥ ತಾತ ಮತ್ತು ಪವಿತ್ರ ತಮ್ಮ ಇರ್ತಕ್ಕಂಥ ರೂಮನ್ನು ಲಾಕ್ ಮಾಡ್ತಾರೆ. ಅತ್ತೆ ಲಾಕ್ ಮಾಡಿದ್ದೆ, ಬೆಳಿಗ್ಗೆ ಆಗ್ತದಾಗೆ ಪವಿತ್ರನ ರೆಡಿ ಮಾಡಿಸಿದ್ದಾರೆ. ನೋಡಮ್ಮ ಪೂಜೆ ಇದೆ, ಪೂಜೆಗೆ ಬೆಳಗ್ಗೆನೆ ಇಟ್ಕೊಂಡಿದ್ದಾರೆ, ಹೋಗಲೇಬೇಕು, ನಿಮ್ಮಪ್ಪ ಲೇಟಾಗಿ ಹೇಳಿದ್ರು, ನಾನು ನಿನ್ನ ಹತ್ರ ಹೇಳಬೇಕಿತ್ತು, ಆದರೆ ಹೇಗೋ ತಡ ಆಗಿದೆ, ಬೆಳಗ್ಗೆ ಎಬ್ಸಿದ್ರೆ ಸರಿ ಆಗಲಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ ಅಂದಾಗ, ನನಗೆ ಯಾಕೋ ಒಂದು ರೀತಿ ಕಳವ ಅಂತ ಅನ್ನಿಸ್ತದ ಅಂತ ಹೇಳಿದಾಗ, ಆ ರೀತಿ ಏನಿಲ್ಲ ಅಮ್ಮ ಅಂತ ಹೇಳ್ತಾರೆ ಇಲ್ಲಿ ಅತ್ತೆ ಕೂಡ. ನಂತರ ಯಾಕೆ ಪೂಜೆಗೆ ಇಷ್ಟೆಲ್ಲ ರೆಡಿ ಆಗಬೇಕು ಅಂತ ಪವಿತ್ರ ಕೇಳಿದ್ದಕ್ಕೆ, ನೀನು ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ, ದೇವರು ಕೂಡ ನಿನ್ನನ್ನು ಇಷ್ಟು ಮುದ್ದಾಗಿರೋ ಹುಡುಗಿನ ನೋಡಲಿ ಅಂತ ಹೇಳಿದಾಗ, ಈ ಕಡೆ ಸರಿ ಆಯಿತು, ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ ಅಂತ ಪವಿ ಹೇಳ್ತಾಳೆ. ನಂತರ ಪವಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಆಲ್ರೆಡಿ ಮದುವೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಸದ್ಯ ನಮ್ಮ ಪವಿ ಮದುವೆ ಆಗೋದಕ್ಕೆ ಮನೋಜ ಒಪ್ಕೊಂಡೆಲ್ಲ, ನಮ್ಮ ಊರಿಗೆ ಬಂದಂಥ ಕಂಟಕನೂ ಕೂಡ ಸರಿ ಹೋಗುತ್ತೆ, ಜೊತೆಗೆ ಪವಿ ಬದುಕು ಕೂಡ ಸರಿ ಹೋಗುತ್ತೆ. ಆದರೂ ಕೂಡ ಆತುರವಾಗಿ ಯಾಕೆ ಇಷ್ಟು ಬೇಗ ಮದುವೆ ಮಾಡ್ತಿದ್ರ ಅಂತ ಜನಗಳು ಕೇಳ್ತಾರೆ. ಎಲ್ಲ ಒಳ್ಳೇದಕ್ಕೋಸ್ಕರನೇ ಅಂತ ಹೇಳಿ ಮನೋಜ್ ಫ್ರೆಂಡ್ಸ್ ಹೇಳ್ತಾರೆ. ಮನೋಜ್ ಕೂಡ ಬರ್ತಾರೆ. ನಂತರ ಇಲ್ಲಿ ಪವಿಯನ್ನು ಕೂಡ ಅತ್ತೆ ಎಳ್ಕೊಂಡು ಬಂದು ಹಸೆಮಣೆ ಮೇಲೆ ಕೂರಿಸ್ತಾರೆ. ಪವಿಗೆ ಮದುವೆ ಇಷ್ಟ ಇಲ್ಲ, ಏನು ಮಾಡ್ತಿದ್ರ ನೀವು ಅಂದಾಗ, ನಿನ್ನ ಮದುವೆ ಆಗೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು ಅಂತ ಮನೋಜ್ ಹೇಳ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದಿಲ್ಲ, ನೀನು ಏನೇ ಮಾಡಿದ್ರು ನನಗೆ ತಾಳಿ ಕಟ್ಟೋಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದಾಗ, ಯಾರು ನಿನ್ನ ಪರ್ಮಿಷನ್ ತಗೋತಾರೆ, ನಿನಗೆ ತಾಳಿ ಕಟ್ಟಿತೀರೋದೆ, ಮದುವೆ ಆಗೋದೆ ಅಂತ ಹೇಳಿದೆ ತಾನೇ. ಎಲ್ಲರ ಆಶೀರ್ವಾದವನ್ನು ಕೂಡ ಮಾಂಗಲ್ಯಕ್ಕೆ ತೆಗೆದುಕೊಂಡಿದ್ದೆ ತಾಳಿ ಕಟ್ಟೋಕೆ ಅಂತ ಬರ್ತಾರೆ. ಬಟ್ ಪವಿ ನಾನು ಕಟ್ಟಿಸ್ಕೊಳ್ಳೋದಿಲ್ಲ ಅಂತ ಹಠ ಮಾಡಿ ಕೂತ್ಕೋತಿದ್ದಾಳೆ. ಈ ಕಡೆ ದೀವ ಕೂತ್ಕೊಂಡಿರ್ಬೇಕಾದ್ರೆ ತಮ್ಮಯ್ಯನಿಂದ ಪವಿತ್ರವೇ ಬಂದು ದೇವ್ ಹತ್ರ ಬೀಳುತ್ತೆ. ತಮ್ಮಯ್ಯ ಏನು ಸಿಗ್ನಲ್ ಕೊಡ್ತದ, ನನಗೆ ಏನು ಇರಬಹುದು ಇದ್ರ ಮುಖಾಂತರ, ಪವಿಗೇನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದಾ ಅಂತ ಅಂದ್ಕೊಂಡಿದ್ದೆ. ದೇವ್ ಮೊದಲು ಮನೆಯಿಂದ ಹೊರಡೋಕೆ ಸಿದ್ಧವಾಗ್ತಿದ್ದಾರೆ. ಅತ್ತ ಕಡೆ ತಾತ ಕೂಡ ಬಂದು ದೇವ್ನನ್ನು ಪ್ರಶ್ನೆ ಮಾಡ್ತಾರೆ, ಎಲ್ಲಿಗೆ ಹೋಗ್ತಿದ್ರ ಅಂತ. ಹೀಗೆ ಹೋಗಿ ಬರ್ತೀನಿ ಅಂತ ದೇವ ಹೊರಟು ಬರ್ತಿದ್ದಾರೆ. ಅತ್ತ ಕಡೆ ತಮ್ಮಯ್ಯ ಹಾಗೆ ಪವಿತ್ರ ತಮ್ಮಂಗೆ ಎಚ್ಚರ ಆಗತ್ತೆ, ಏನಿದು ಇಷ್ಟು ಲೇಟ್ ಆಗಿದ್ವಿ ಅಂತ ಹೇಳಿ ಡೋರ್ ಓಪನ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಡೋರ್ ಲಾಕ್ ಆಗಿರುತ್ತೆ. ಯಾರಿದು ಡೋರ್ ಲಾಕ್ ಮಾಡಿರೋದು, ಇಷ್ಟೊತ್ತು ಬೇರೆ ಮಲ್ಕೊಂಡಿದ್ವಿ ಅಂದರೆ, ರಾತ್ರಿ ಯಾರೂ ನಮ್ಮನ್ನು ಅಮುಕ್ತಾಗಾಯಿತು, ಏನಿರ್ಬೋದು, ಆ ಮನೋಜ್ ಏನಾದರೂ ಮಾಡಿದಾನೆ ಅಂತ ಅನ್ನಿಸ್ತದ. ಅಪ್ಪ ಕೂಡ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಇಬ್ಬರು ಕೂಡ ಹೆದರುತ್ತಾರೆ. ಹೇಗಾದರೂ ಮಾಡಿ ಡೋರ್ನ ಹೊಡೆದು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಡೋರ್ನನ್ನು ಹೊಡೆದು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗೆ ಮನೋಜ್ ಕಡೆ ರೌಡಿಗಳು ಅವರನ್ನು ಇಟ್ಕೊಂಡು ಎಳ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ಈ ಕಡೆ ಪವಿ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತಾಗ, ನಿನ್ನ ಮದುವೆ ಆಗಲೇಬೇಕು, ಇಲ್ಲ ಅಂದರೆ ಅಲ್ಲಿ ನೋಡು ನಿನ್ನ ಜೀವ ಹೋಗೋದಲ್ಲ ಅವರಿಬ್ಬರ ಜೀವ ಹೋಗುತ್ತೆ ಅಂತ ತಾತ ತಮ್ಮನನ್ನು ತೋರಿಸ್ತಾನೆ. ಮನೋಜ್ ತನ್ನ ತಮ್ಮ ಮತ್ತು ತಾತನ ಜೀವವನ್ನು ಉಳಿಸೋದಕ್ಕೋಸ್ಕರ ಇಷ್ಟು ಎಲ್ಲದ ಮದುವೆಗೆ ಪವಿತ್ರ ಒಪ್ಪಿಗೆಯನ್ನು ಸೂಚಿಸಿ ಕೊರಳೊಡ್ಡಬೇಕಾಗಿದೆ. ಈ ಕಡೆ ಮನೋಜ್ ತಾಳಿ ಕಟ್ಟೋಕೆ ಮುಂದಾಗ್ತಿದ್ದಾಗೆ ಅಲ್ಲಿಗೆ ದೇವ್ ಎಂಟ್ರಿ ಕೊಟ್ಟಿದ್ದೆ. ತಾಳಿಯನ್ನು ಕಿತ್ಕೊಂಡು ತಾನು ಪವಿತ್ರಾಗೆ ತಾಳಿ ಕಟ್ಟೆ ಬಿಡ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಖಂಡಿತ ತಿಲಕ್ಗೆ ಸೂಚನೆ ಕೊಟ್ಟಿದ್ದು ಬಂದು, ತಿಲಕ್ ಸೂಚನೆಯಿಂದಾನೇ ಇಲ್ಲಿ ದೇವ್ ಮತ್ತು ಪವಿತ್ರ ಮದುವೆ ಆಗ್ತಿರೋದು. ಹಾಗಿದ್ರೆ ತಿಲಕ್ನ ಆಸೆ ದೇವ್ ಮತ್ತು ಪವಿತ್ರ ಮದುವೆ ಆಗೋದಾಗಿತ್ತು. ಅದೇ ಕಾರಣಕ್ಕೆ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ ಇಲ್ಲಿ ದೇವ್ ಮುಂದೆ ತಿಲಕ್ ಎಂಟ್ರಿ ಕೊಟ್ಟು ದೇವ್ ಮತ್ತು ಪವಿತ್ರ ಮದುವೆ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.